ಓಂ ನಮಃ ಶಿವಾಯ. ಬಾಪ್ ದಾದಾ ನಿಮಗೆ 2 ಸತಿ ನಮಸ್ಕಾರ ಮಾಡ್ತಾರೆ ದಿನದಲ್ಲಿ, ನೀವು 1 ಸತಿನೂ ನಮಸ್ಕಾರ ಮಾಡೋಕ್ಕಾಗಲ್ವಾ? ಹೇಳಿ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶಾಂತಿ. ಶಿವ ಬಾಬಾ, ಬ್ರಹ್ಮ ಬಾಬಾ, ಸಾರಿ ಮಧುಬನ್ ನಿವಾಸಿ ಸರ್ವ ಹಿರಿಯರು ಸಹ ನಮ್ಮ ಆದರಣೀಯ, ಆದರ್ಶನೀಯ, ಮಾರ್ಗದರ್ಶನೀಯ ಗ್ಲೋಬಲ್ ಎಕ್ಸಲೆನ್ಸ್ ದೀದೀಜಿಯವರನ್ನು ಹಾವೇರಿಯ ಏಲಕ್ಕಿ ನಗರದ ಹಾರವನ್ನು ಪ್ರಸಿದ್ಧಿ ಬಂದಿರತಕ್ಕಂತಹ ನಮ್ಮ ಹಾವೇರಿ ನಗರದ ಈಶ್ವರೀಯ ಸೇವೆಯ ಸುವರ್ಣ ಮಹೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೆಲ್ಲರನ್ನು ದೇವಲೋಕಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬಂದಿರತಕ್ಕಂಥ ದಾದಿಜಿಯವರಿಗೆ ಹಾರ್ದಿಕ ಹೃದಯ ಭರಿ ನಮಸ್ಕಾರ. ಬಾಪ್ ದಾದಾ ದಾದಿಜಿಯವರ ಹೆಸರನ್ನು ಏನಿಟ್ಟಿದ್ದಾರೆ ಗೊತ್ತಾಯ್ತೆ? ಸುದೇಶ್ ದೀದಿ. ಈ ಜಗತ್ತನ್ನೇ ಒಂದು ದೇಶ, ಅದು ಸುದೇಶ ಮಾಡಲಿಕ್ಕೋಸ್ಕರ ಅವರನ್ನು ನಿಮಿತ್ತ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ? ಈ ಜಗತ್ತನ್ನೇ ಒಂದು ದೇಶ, ಅದು ಸುದೇಶ ಮಾಡಲಿಕ್ಕೆ ಸುದೇಶ್ ದಾದಿಜಿಯವರನ್ನು ನಮಗೆ ಹಾವೇರಿ ಕಳಿಸ್ಕೊಟ್ಟಿದ್ದಾರೆ. ನಾವೆಲ್ಲ ಸ್ವದೇಹಿಗಳು. ಅವರು ಸುದೇಶವನ್ನು ಎರಡನ್ನೂ ಮಾಡಲಿಕ್ಕೆ ಅವರು ದಯಮಾಡಿಸಿದ್ದಾರೆ. ನಾವೆಲ್ಲ ಬಾಬಾವರ ಅನನ್ಯ ಕಣ್ಮಣಿಗಳಾಗಿದ್ದೇವೆ. ಶಿವಬಾಬಾರ ಸೃಷ್ಟಿ ಬದಲಾಯಿಸಲಿಕ್ಕೆ ಶಿವಬಾಬಾರ ಜೊತೆಯಲ್ಲಿ ಅವತರಣೆ ಮಾಡಿರ್ತಕ್ಕಂಥ ತಾವೆಲ್ಲ ಜಗತ್ತಲ್ಲೇ ನಿಮ್ಮ ಸಮಾನ ಯಾರೂ ಇಲ್ಲದೆ ಇರತಕ್ಕಂಥ ಬಹುಭಾಗ್ಯಶಾಲಿ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ ತಾವೆಲ್ಲ ಆಗಿದ್ದೀರಿ. ಏಕೆಂದರೆ ತಾವೆಲ್ಲ ಏನನ್ನು ಪಡೆದಿದ್ದೀರಿ ಅಂತ ನಿಮ್ಮ ಪಕ್ಕದಲ್ಲಿರೋರಿಗೆ ಮಾತ್ರ ಗೊತ್ತು, ಈ ಊರಿನವ್ರಿಗೆ ಗೊತ್ತಿಲ್ಲ. ಇನ್ನು ಈ ಕರ್ನಾಟಕದವ್ರಿಗೆ ಗೊತ್ತಿಲ್ಲ, ಭಾರತ ದೇಶದವ್ರಿಗೆ ಗೊತ್ತಿಲ್ಲ ಈ ಬ್ರಹ್ಮಕುಮಾರಿ ಸೋದರಿ ಏನು ಮಾಡ್ತಾ ಇದ್ದಾರೆ ಅಂತ. ಸುದೇಶ್ ದೀದಿಜಿಯವರ ಇವತ್ತಿನ ಅನುಭಾವಿಕ ಸತ್ಯ ನುಡಿಗಳನ್ನು ಕೇಳಿದ್ರೆ ನಾವೆಲ್ಲ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಬೇಕಾಗಿಲ್ಲ, ಇಲ್ಲೇ ಪಾವನ ಆಗ್ತೀವಿ, ಇಲ್ಲೇ ಪವಿತ್ರ ಆಗ್ತೀವಿ. ಬಹುಶಃ ಮೊನ್ನೆ ಪ್ರಯಾಗ್ರಾಜ್ನಲ್ಲಿ ಆ ಎಂತಹ ಒಂದು ಚಳಿಯಲ್ಲಿ 66,35,00,000 ಜನ ಅಲ್ಲಿ ಹೋಗಿ ಸ್ನಾನ ಮಾಡಿದ್ರು. ಮತ್ತು ಅವರು ಅದೇ ಸ್ನಾನ ಮತ್ತೆ ಮಾಡಬೇಕಾಗ್ತದೆ. ನಾವು ಕುಮಾರಿರು ಪರಂಪಿತ ಪರಮಾತ್ಮ ಶಿವನ ಜ್ಞಾನ ಗಂಗೆಯಲ್ಲಿ ಮಿಂದು ನಾವೆಲ್ಲ ದೇವಲೋಕಕ್ಕೆ ಹೋಗೋದಲ್ಲ, ದೇವಲೋಕವನ್ನೇ ಈ ಭಾರತ ದೇಶ ಸೃಷ್ಟಿ ಮಾಡೋರು. ತಾವೆಲ್ಲ ದೇವಲೋಕಕ್ಕೆ ಹೋಗ್ತಿರೋ, ದೇವಲೋಕವನ್ನೇ ಈ ಧರಣಿ ಮೇಲೆ ತರಿಸ್ತಿರೋ. ಕೈ ಎತ್ತಿರಿ. ದೇವಲೋಕವನ್ನೇ ಈ ಧರಣಿ ಮೇಲೆ ತರಿಸ್ತಕ್ಕಂಥ ಮಹಾವೀರರು, ಮಹಾರಥಿಗಳು ತಾವೆಲ್ಲ ಶಿವನ ಮೆಚ್ಚುಗೆಗೆ ಪಾತ್ರರಾಗಿರ್ತಕ್ಕಂಥ ಜ್ಞಾನರತ್ನಗಳು. ಆದ್ದರಿಂದ ತಾವೆಲ್ಲ ಸ್ವದೇಹದಲ್ಲಿ ಕುಳಿತುಕೊಂಡು ಏನು ಮಾಡಬೇಕಾಗಿದೆ? ಸ್ವದೇಹದ ರಾಜರಾಗಬೇಕು ಅಂತ ರಾಜಯೋಗ ಕಲಿಸ್ತಾನೆ ಪರಮಾತ್ಮ. ಈ ದೇಹದ ಅಧೀನದಲ್ಲಿ ನಾವಿದ್ವಿ. ಈ ದೇಹ ಹೆಂಗೆ ಹೇಳ್ತದೋ ಹಂಗೆ ಕೇಳ್ತಿದ್ವಿ.
ಕಣ್ಣು ಹೆಂಗೆ ಹೇಳ್ತದೋ, ಕಿವಿ ಹೆಂಗೆ ಹೇಳ್ತದೋ, ಮೂಗು ಹೆಂಗೆ ಹೇಳ್ತದೋ, ನಾಲ್ಗೆ ಹೆಂಗೆ ಹೇಳ್ತದೋ ಕೇಳ್ತಾ ಇದ್ವಿ. ಈಗ ಈ ದೇಹವನ್ನು ಆಳ್ತಕ್ಕಂಥ ರಾಜನ್ ಮಾಡಲಿಕ್ಕೆ ಪರಮಾತ್ಮ ದೀದಿಜಿಯವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಬೆಳಗಿನ ಅಮೃತವಾಣಿಗಳನ್ನು ತಾವು ಕೇಳಿದ್ದೀರಿ. ಈ ದೇಶವನ್ನು ಅಲ್ಲ, ಈ ದೇಹದಾರಿಗಳನ್ನೂ ಸಹ ಶ್ರೇಷ್ಠರನ್ನ ಮಾಡಲಿಕ್ಕೆ, ಸ್ವದೇಶ ಅಧಿಕಾರನ ಮಾಡಲಿಕ್ಕೆ, ಸ್ವದೇಹದ ಅಧಿಕಾರ ಮಾಡಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಇಂತಹ ಒಂದು ಪವಿತ್ರ ದಿನವನ್ನು ಮತ್ತೆ ನಾವು 5000 ವರ್ಷಕ್ಕೆ ಇದೇ ಧರಣಿಯ ಮೇಲೆ ಇದೇ ಸುಂದರವಾದ ಹವಾಮಾನದಲ್ಲಿ ನಾವು ನೋಡ್ತೀವಿ. ನೋಡಿ, ದೀದಿಜಿಯವರು ಬರ್ತಾರೆ ಅಂದ ತಕ್ಷಣ ಈ ಒಂದು ಬಿಸಿಲಿಂದ ಝಳ ಹೋಗಲಿಕ್ಕೆ ರಾತ್ರೆಲ್ಲ ಇಲ್ಲಿ ಅಮೃತ ವರ್ಷಣೆ ಆಗ್ಬಿಡ್ತು. ತಾವೆಲ್ಲ ಅತಿರಥಿ ಮಹಾರಥಿಗಳೆಲ್ಲ ಶಾಂತಿಯಿಂದ ಬೀಸಣಿಗೆ ಇದ್ದೇನೆ ಕೂತ್ಕೊಳ್ಳಿ ಅಂತ ತಮಗೆ ಮಳೆರಾಯ ವರುಣ ಇವತ್ತು ನಿಮ್ಮ ಜೊತೆಯಲ್ಲಿದ್ದು ನಿಮಗೆಲ್ಲ ಶಾಂತಿ ಕೋರ್ಬಿಟ್ಟಿದ್ದಾನೆ. ಆದ್ದರಿಂದ ಸುದೇಶ್ ದೀದಿಯವರನ್ನು ಎಲ್ಲೆಲ್ಲಿ ಹುಬ್ಬಳ್ಳಿ ವಿಭಾಗದ ಅಕ್ಕಂದಿರು ಗೋಲ್ಡನ್ ಜೂಬಿಲಿ ಮಾಡ್ತಾರೆ ಅಥವಾ ಸಿಲ್ವರ್ ಜೂಬಿಲಿ ಮಾಡ್ತಾರೆ ಅಥವಾ ಯಾವುದೋ ಒಂದು ಜೂಬಿಲಿ ಮಾಡ್ತಾರೆ, ಅಲ್ಲಿಗೆಲ್ಲ ನಾವು ಹಾರ್ದಿಕವಾಗಿ ಬರಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಯಾರ್ಯಾರು ಕೈ ಎತ್ತಿರಿ, ಯಾರ್ಯಾರು ಗೋಲ್ಡನ್ ಜೂಬಿಲಿ ಮಾಡೋರು ಯಾರ್ಯಾರು ಇದ್ದೀರಿ, ಮತ್ತಿಲ್ಲಿ ಅಕ್ಕಂದಿರು ಕುಳಿತಿರೋ ಕೈ ಎತ್ತಿರಿ. ಯಾರ್ಯಾರು ನಿಮ್ಮ ಊರಿಂದ ಗೋಲ್ಡನ್ ಜೂಬಿಲಿ? ಒಳ್ಳೇದು. ಪಾಪ ಇವ್ರ ಕೈ ಇಲ್ಲ, ಯಾಕೆಂದ್ರೆ ಆತ್ಮಕ್ಕೆ ಕೈ ಇಲ್ಲ ಅಂದಲ್ಲಿ ಕೈ ಎತ್ತೋದಲ್ಲಿ. ಒಳ್ಳೇದು, ಭಾಳ ಸಂತೋಷ. ಬಾಬಾ ಈ ಊರು ಒಂದು ಕಾಲಕ್ಕೆ ತಾಲೂಕಾಯಿತು. ಆವತ್ತಿನ ಕಾಲಕ್ಕೆ ಈ ಊರಿನಲ್ಲಿ ಏನೂ ಇಲ್ಲದೆ ಇರ್ತಕ್ಕಂಥ ಸ್ಥಳದಲ್ಲಿ ಬ್ರಹ್ಮಕುಮಾರಿ ಹೆಸರು ಕೇಳಿದ್ರೆ ಭಯ ಪಡುವಂಥ ಸಮಯದಲ್ಲಿ ಈ ಊರಿಗೆ ಲೀಲಕ್ಕ ಅವ್ರನ್ನ ಬಾಬಾ ಅವ್ರು ಕಳಿಸ್ಕೊಟ್ರು. ಹನುಮಂತಣ್ಣವರು ಇಲ್ಲಿ ಊರಲ್ಲಿ ಸರ್ಕಾರಿ ನೌಕರಿನಲ್ಲಿದ್ದರು. ಅವ್ರ ಮುಖಾಂತರ ಇಲ್ಲಿ ಒಂದು ಬಾಬಾರವರ ಯಜ್ಞ ಸ್ಥಾಪನೆ ಆಯಿತು. ಬಾಬಾರವರ ಯಜ್ಞವನ್ನು ಇವತ್ತಿಗೆ ನಾವು 50 ವರ್ಷಗಳ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಶಿವನ ರೂಪವನ್ನು ಜಗತ್ತಿಗೆ ಭಕ್ತಿ ಮಾರ್ಗಕ್ಕೆ ತೋರಿಸ್ಕೊಡ್ಲಿಕ್ಕೆ ಅನುಕೂಲ ಆಗೋ ಹಾಗೆ ಒಂದು ಶಿವಾಲಯವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಅಂಥ ಶಿವಾಲಯಗಳು ಹುಬ್ಬಳ್ಳಿ ಕ್ಷೇತ್ರದಲ್ಲಿ ಎಷ್ಟಿವೆ? ಹಾವೇರಿ, ದಾವಣಗೆರೆ, ಹೊಸಪೇಟೆ, ಯಲ್ಲಾಪುರ, ಗೋಕರ್ಣ. ಸೊ ಇನ್ಯಾವುದನ್ನು ಮರ್ತೋಗಿದ್ರೆ ಹೇಳಿ. ಬಳ್ಳಾರಿಯಲ್ಲಿ ಈಶ್ವರಲಿಂಗ ಇಲ್ವಲ್ಲ? ಒಳ್ಳೆಯದು. ಯಲ್ಲಾಪುರ, ಮಲ್ಲಾಪುರ ಎಲ್ಲ ಇರಲಿ. ಶಿವಬಾಬು ಅವ್ರು ಪ್ರತ್ಯಕ್ಷ ಮಾಡಿಸೋದು ನಮ್ಮ ಕೆಲಸ. ಅಲ್ಲಿವರೆಗೆ ನಾವು ಯಾರೂ ಸಹ ವಿಶ್ರಾಂತಿ ಪಡಿಕೊಡು. ಹೇಗಾರ ಮಾಡಿ ಬಾಬಾರವ್ರು ಪ್ರತ್ಯಕ್ಷ ಮಾಡಬೇಕು. ನಾವು ಈ ಶರೀರದಲ್ಲಿ ಇರೋವರೆಗೆ ನಾವು ಪ್ರಯತ್ನ ಮಾಡಿ ಬಾಬನ ಕೆಲಸ ಮಾಡೋಣ. ದೀದಿಜಿಯವ್ರ ಆಶೀರ್ವಾದ ಪಡೆಯೋಣ, ಬಾಪ್ದಾದವ್ರ ಆಶೀರ್ವಾದ ಪಡೆಯೋಣ. ಯಾರ್ಯಾರು ಈ ಒಂದು ಸೇವಾ ಕ್ಷೇತ್ರಗಳಿಗೆ ತನು, ಮನ, ಧನ, ಸಮಯ, ಸಂಬಂಧ, ಸರ್ವಸ್ವ ಸಹಯೋಗಿಯಾಗಿದ್ದಾರೋ ಇವರಿಗೆಲ್ಲ ಪರಮಾತ್ಮ ಒಳ್ಳೆ ಸುದೇಹವನ್ನು ಸತ್ಯುಗದಲ್ಲಿ ಕೊಡ್ತಾನೆ. ಒಳ್ಳೆ ದೇಹವನ್ನು ಅವನು ಸತ್ಯುಗದಲ್ಲೇ ಕೊಡ್ತಾನೆ, ಪವಿತ್ರವಾದ ದೇಹವನ್ನು. ಅದು ನಮಗೆ ಅಲ್ಲಿ ಸುದೇಶ ಸಿಗುತ್ತೆ, ಸುದೇಹ ಸಿಗುತ್ತೆ. ದೀದಿಜಿಯವರಿಗೆ ಇಲ್ಲೇ 2 ಸಿಕ್ಬಿಟ್ಟೈತೆ, ಗೊತ್ತಾಯ್ತೆ. ನಮಗೆ ಸತ್ಯುಗದಲ್ಲಿ ಸಿಗುತ್ತೆ, ಇವರಿಗೆ ಬಾಬಾ ಇಲ್ಲೇ ಕೊಟ್ಬಿಟ್ಟಿದ್ದಾನೆ. ಆದ್ದರಿಂದ ಇಂಥ ವಿಶೇಷ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ಡ್ರಾಮಾ ಅನುಸಾರ ಡ್ರಾಮಾ ಫಿಕ್ಸ್ ಇದೆ. ಶಿವಬಾಬಾ ಭಗವದ್ಗೀತೆ ಪ್ರತ್ಯಕ್ಷ ಮಾಡಿ, ನಾನು ಭಗವದ್ಗೀತೆ ಭಗವಂತ ಜ್ಞಾನದ ಗೀತೆಯನ್ನು ನುಡಿಸ್ತಕ್ಕಂಥ ಬಾಬಾ ಹೇಳ್ತಿದ್ದಾರೆ. ಆ ಕಾರ್ಯವನ್ನು ನಾವೆಲ್ಲ ಸೇರಿ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟವನು ಶಿವಬಾಬಾ. ಎಲ್ಲ ಅಣ್ಣಂದಿರಿಗೆ, ಅಕ್ಕಂದರಿಗೆ ತಮ್ಮ ತಮ್ಮ ತ್ಯಾಗ ತಪಸ್ಸಿನಿಂದ ಒಂದು ಆಜ್ಞೆ ಮಾಡಿದ್ದಾನೆ. ಆಜ್ಞೆ ಕಾರ್ಯವನ್ನು ತಮ್ಮೆಲ್ಲರ ಸಹಯೋಗದಿಂದ ಹುಬ್ಬಳ್ಳಿಯಲ್ಲಿ ಬಾಬಾ ಮಾಡಿಸಿದ್ದಾನೆ. ಅದಕ್ಕೆ ನೀವೆಲ್ಲ ಕಾರಣಕರ್ತರು. ಅದಕ್ಕೆ ನಿಮಗೆ ಈ ಒಂದು ಗ್ಲೋಬಲ್ ಅವಾರ್ಡ್, ಯಾರ್ಯಾರು ಇದಕ್ಕೆ ಬಾಬಾ ನಿಮಿತ್ತ ಮಾಡಿದ್ದಾನೆ ಅವರೆಲ್ಲರಿಗೂ ಗ್ಲೋಬಲ್ ಅವಾರ್ಡ್ ಇದು. ಸೊ ನಿಮ್ದೆಲ್ಲ ಆದಮೇಲೆ ನನಗೆ ಅವಾರ್ಡ್ ಇದು, ಗೊತ್ತಾಯ್ತೆ. ದೀದಿಜಿಯವರ ಸನ್ನಿಧಿಯಲ್ಲಿ ಡ್ರಾಮಾದಲ್ಲಿ
ಇದು ಡ್ರಾಮಾದಲ್ಲಿ ಫಿಕ್ಸ್ ಕಾರ್ಯಕ್ರಮ, ಇದೀನು ಯಾರು ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಗೊತ್ತಾಯ್ತೆ? ನೀವು ಸಹಿತ ಇದೇ ಸ್ಥಳದಲ್ಲಿ ಹಿಂಗೆ ಕೊಡ್ತಿರ್ತೀವಿ, ಅದು ಫಿಕ್ಸು. ನಾವು ನೀವೆಲ್ಲ ಸತ್ಯುಗದಲ್ಲೂ ಇರ್ತೀವಿ, ಅದು ಫಿಕ್ಸ್. ಜಗತ್ತಲ್ಲಿ ಯಾರಿಗೂ ಈ ಭಾಗ್ಯ ಸಿಗೋದಿಲ್ಲ. ಅಂಥ ಭಾಗ್ಯವನ್ನು ತಿಳ್ಕೊಳ್ಳೋವಂಥದ್ದು, ಅಂಥ ಭಾಗ್ಯಶಾಲಿಗಳಾಗಲಿಕ್ಕೆ ನಾನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮೊದಲು ನಾನು ಸ್ವಾಗತ ಮಾಡ್ತೀನಿ. ಈಶ್ವರಿ ವಿಶ್ವವಿದ್ಯಾಲಯ ಪರಮಾತ್ಮ ಬಂದು ಶಿಕ್ಷಣ ಕೊಡ್ತಾನೆ ಅಂತ ಯಾರ್ಯಾರು ತಿಳ್ಕೊಂಡಿದ್ದೀರಿ ಕೈ ಎತ್ತಿರಿ. ವೇದಿಕೆಯೆಲ್ಲ ಹಿರಿಯಲ್ಲಿರ್ತಕ್ಕಂಥ ಯಾರ್ಯಾರು ಹಿರಿಯರಿದ್ದಾರೋ ದಯಮಾಡಿ ನೋಡಿ, ಪರಮಾತ್ಮ ಶಿವನೇ ಬಂದು ನಮಗೆ ಶಿಕ್ಷಣ ಕೊಡ್ತಾನೆ ಅಂತ ಇವ್ರು ಕೈ ಎತ್ತಿದ್ದಾರೆ. ಇಂಥ ಭಾಗ್ಯಶಾಲಿ ಆತ್ಮಗಳು ಪರಮಾತ್ಮನ ಶಿಕ್ಷಣದಲ್ಲಿ ವಿದ್ಯಾರ್ಥಿ ಆಗ್ತಕ್ಕಂಥ ಭಾಗ್ಯ ಪಡೆದಿರ್ತಕ್ಕಂಥ ಒಂದು ಅವಕಾಶವನ್ನು ತಾವು ಪಡೀಲಿಕ್ಕೆ ನಾನು ಪರಮಾತ್ಮ ಶಿವನ ಪರವಾಗಿ ತಮಗೆ ನಿಮಂತ್ರಣ ಕೊಡ್ತೀನಿ. ಯಾರ್ಯಾರು ಹೊಸಬ್ರಲ್ಲಿ ಕೊಡ್ತಿದ್ದೀರಿ ಅವರಿಗೆ, ಹಳಬರಿಗಂತೂ ಎಲ್ಲ ಗೊತ್ತಿದೆ. ಆದ್ದರಿಂದ ನೀವೆಲ್ಲ ಇಂತಹ ಒಂದು ಸುದಿನ ಮತ್ತೆ ಸಿಗುತ್ತೆ, ಮತ್ತೆ ಸೇರೋಣ ಅಂಥೇಳಿ ತಮ್ಮೆಲ್ಲರಿಗೆ ಮತ್ತು ಬಾಬಾರವರಿಗೆ ವಂದಿಸಿ ನನ್ನ ಮಾತುಗಳಿಗೆ ಮಂಗಳ ಮಾಡ್ತೀನಿ. ಓಂ ನಮಃ ಶಿವಾಯ.